ಸಿವಿಲ್ ಪ್ರೊಸೀಜರ್ ಕೋಡ್ನ ಆರ್ಡರ್ 12 ರೂಲ್ 2A ನ ಪ್ರಕಾರ ಒಂದು ವೇಳೆ ಯಾವುದೇ ಪಾರ್ಟಿ ಸ್ಪೆಸಿಫಿಕ್ ಆಗಿ ಯಾವುದೇ ಡಾಕ್ಯುಮೆಂಟನ್ನು ಡೆನಿ ಮಾಡದೆ ಹೋದಾಗ ಅಥವಾ ನೋಟಿಸ್ಗೆ ರಿಪ್ಲೈ ಕೊಡದೆ ಹೋದಾಗ ಆಗ ಕೋರ್ಟ್ ಆ ಡಾಕ್ಯುಮೆಂಟನ್ನು ಆಟೋಮೆಟಿಕ್ ಆಗಿ ಅಡ್ಮಿಟೆಡ್ ಅಂತೇಳಿ ಟ್ರೀಟನ್ನು ಮಾಡುತ್ತೆ. ಒಂದು ವೇಳೆ ಅಪೋಸಿಟ್ ಪಾರ್ಟಿ ಮೈನರ್ ಆಗಿದ್ದರೆ ಅಥವಾ ಅನ್ಸೌಂಡ್ ಮೈಂಡ್ ಆಗಿದ್ದರೆ ಅವರು ರಿಪ್ಲೈ ಕೊಡದೇ ಇದ್ದರು ಅಥವಾ ಅಡ್ಮಿಟ್ ಮಾಡ್ಕೊಳ್ಳದೇ ಇದ್ದರು, ಸ್ಪೆಸಿಫಿಕ್ ಆಗಿ ಡೆನಿ ಮಾಡದೇ ಇದ್ದರು, ಇದು ಅವರಿಗೆ ಅಪ್ಲೈ ಆಗೋದಿಲ್ಲ. ಇದೊಂದು ಎಕ್ಸೆಪ್ಷನ್ ಇದೆ. ಒಂದು ವೇಳೆ ಅವರು ಡೆನಿ ಮಾಡದೇ ಇದ್ದರು ಅಥವಾ ನೋಟಿಸ್ಗೆ ರಿಪ್ಲೈ ಮಾಡದೇ ಇದ್ದರೂ ಕೂಡ ಕೋರ್ಟ್ ಕೆಲವು ಸಂದರ್ಭಗಳಲ್ಲಿ ಅವುಗಳ ಪ್ರೂವ್ ಮಾಡೋದನ್ನು, ಆ ಡಾಕ್ಯುಮೆಂಟ್ಸ್ಗಳ ಪ್ರೂವ್ ಮಾಡೋದಕ್ಕೆ ಪ್ಲೇಂಟಿಫ್ಗೆ ಹೇಳ್ಬೋದು. ಸೊ ಈ ರೀತಿ ಪ್ರೂವ್ ಆದಮೇಲೆ ಅದನ್ನು ಪ್ರೂವ್ ಮಾಡೋದಕ್ಕೆ ಪಾರ್ಟಿಗೆ ಏನು ಖರ್ಚು ಬಂದಿರುತ್ತೋ ಅದರ ಒಂದು ಕಂಪನ್ಸೇಷನನ್ನು ಅಪೋಸಿಟ್ ಪಾರ್ಟಿ ಕೊಡಬೇಕಾಗತ್ತೆ.